ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಶ್ವೇತಾ ಆಲ್ ಇನ್ ಒನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂತಂದ್ರೆ ಕಾರ್ತಿಕ ದೀಪೋತ್ಸವ. ಏನಪ್ಪ ಕಾರ್ತಿಕ ದೀಪೋತ್ಸವ ಅಂದ್ರೆ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ನಾ ಹಾಕೋ ಎಲ್ಲ ವಿಡಿಯೋನು ನಿಮ್ಗೆ ಕೂಡಲೇ ಬಂದ ತಲುಪ್ತಾವು. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಬೇಡ್ರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲಾಸ್ಟಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಕಾರ್ತಿಕ ದೀಪೋತ್ಸವ ಏನಂತಂದ್ರೆ ಮೊನ್ನೆ ಅಮಾವಾಸ್ಯೆ ದಿನ ಗುಡ್ಡಾಮದಲ್ಲಿ ದಾನಮಾಯಿ ಜಾತ್ರೆ ಆಯ್ತಲ್ಲ. ಇಲ್ಲಿ ವಿಜಯಪುರದಲ್ಲಿ ಒಂದು ದಾನಮಾಯಿ ಗುಡಿ ಐತಿ. ಇಲ್ಲಿ ಚಟ್ಟಿ ಅಮಾವಾಸ್ಯೆ ದಿನ ಪಾಲ್ಕಿ ಉತ್ಸವ ಮತ್ತು ಕಾರ್ತಿಕ ದೀಪೋತ್ಸವ ಮಾಡ್ತಾರೆ. ಎಲ್ಲ ದೊಡ್ಡ ರಂಗೋಲಿ ತೆಗೆದ ಕಾರ್ತಿಕ ದೀಪೋತ್ಸವ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇವ್ರು ನಮ್ಮ ಅತ್ತೆಯವರು. ಈಕಿ ಆಗಳೇ ನಮ್ಮ ನೆಗೆನಿ ಮಾತಾಡ್ತಿದ್ದಿಲ್ಲ, ಅವ್ರು ಸಣ್ಣ ಮಗಳು, ನಮ್ಮ ದೊಡ್ಡ ಅಕ್ಕನ ಮಗಳಿಕಿ. ಇಲ್ಲಿ ತುಂಬ ಜನ ಬಂದಿರ್ತಾರೆ ಫ್ರೆಂಡ್ಸ್ ಕಾರ್ತಿಕ ಇದು ಮಾಡೋಕೆ. ಅಲ್ಲಲ್ಲಿಗೆ ದೀಪ ಇದು ಇಟ್ಟಿಗೆ ಇದನ್ನು ಮಾಡ್ತಾರೆ. ಎಣ್ಣೆ ಹಾಕಿ ಮತ್ತು ಚುಮೂರಿ ಅದೆಲ್ಲ ಹಂಚಿ ಮಾಡಿ ದೊಡ್ಡದೊಂದು ರಂಗೋಲಿ ತೆಗೆದು ಅದಕ್ಕೆಲ್ಲ ಕಲರ್ ತುಂಬಿ ಹೂವು ಅದು ಹಾಕಿ ಮತ್ತು ದೀಪ ಇದು ಮಾಡಿ 5 ಮಂಗಳಾರತಿ ಮಾಡ್ತಾರೆ. ಕಾಯಿಗೆಲ್ಲ ಕರ್ಪೂರ ಹಚ್ಚಿ ಮಾಡಿ 5 ಮಂಗಳಾರತಿ ಮಾಡ್ತಾರೆ. ಈಕಿ ನೋಡ್ರಿ ನಮ್ಮ ನೆಗೆನಿ ಮಗಳು. ಆಕಿ ನನ್ನ ಮಗಳಿಗೆ ಹಾಯ್ ಮಾಡೋಣಕತ್ತಾರೆ. ಸಣ್ಣಕ್ಕೆ ಹಾಯ್ ಮಾಡತ್ತಾರ ನೋಡ್ರಿ ಆಕಿಗೆ. ಇದು ನೋಡ್ರಿ, ಈಗ ಲಾಸ್ಟಿಗೆ ದೊಡ್ಡ ಕಾರ್ತಿಕ ಇದು ಮಾಡ್ಕೊಂಡ ಅಲ್ಲೆಲ್ಲ ಲೈಟಿಂಗ್ಸ್ ಅದು ಹಾಕಿ ದೊಡ್ಡ ರಂಗೋಲಿ ತೆಗೆದ ಮಂಗಳಾರತಿ ಮಾಡ್ತಾರೆ. ಇಲ್ಲಿ ತುಂಬ ಜನ ಬಂದಿರ್ತಾರೆ. ಇಲ್ಲಿ ದಾನಮ್ಮನ ಗುಡಿಗೆ ಚಟ್ಟಿ ಅಮಾವಾಸ್ಯೆ ದಿನ ಇರ್ತೈತಿ. ಮತ್ತು ಪಲ್ಲಕ್ಕಿ ಉತ್ಸವ ಇರ್ತೈತಲ್ಲ, ಪಲ್ಲಕ್ಕಿ ಉತ್ಸವ ಇದ್ದಾಕರೆ ಏನೈತಿ, ಕೆಳಗಡೆ ಪಾಲ್ಕಿ ಕೆಳಗೆ ಮಲ್ಕೋತಾರೆ. 5 ಸುತ್ತು ಹಾಕ್ತಾರೆ ಪಾಲ್ಕಿ. ಇದು ನೋಡ್ರಿ, ನನ್ನ ಮಗಳು ಅಳಾಕತ್ತಾಳ. ಈ ವಿಡಿಯೋ ಇದು ಮಾಡತ್ತೀನಿ. ನನ್ನ ಮಗಳು ಒಂದು ಸಲ ಅಳಾಕತ್ತಾಳ ನೋಡ್ರಿ. ಎತ್ಕೋ ಅಂತೆ ಕಸ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋ ಕೂಡಲೇ ತಲ್ತಾವೆ ನೋಡಿರಿ. ನನ್ನ ಮಗಳು ಎತ್ಕೊಂಡು ಹೆಂಗೆ ಮಾಡಾಕ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ದಾನಮ್ಮನ ಗುಡಿದು ವಿಡಿಯೋ ಮಾಡ್ಬೇಕಂತ ಕಸ ಅಲ್ಲಿ ವಿಡಿಯೋ ಮಾಡಕತ್ತೀನಿ. ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಅದು ದಾನಮ್ಮನ ಗುಡಿ ನೋಡ್ರಿ. ವಿಡಿಯೋ ಮಾಡ್ಬೇಕಂತ ಕಸ ಇದು ಮಾಡತ್ತೀನಿ. ಮುಂದೆ ಪಾಳಿ ತುಂಬ ಜನ ಅದಕ್ಕೆ ಹಚ್ಚಕತ್ತಾರ. ಇಲ್ಲೆಲ್ಲ ಕಾರ್ತಿಕ ಹಚ್ಚಾಕತ್ತಾರ. ಎಣ್ಣೆ ಹಾಕಿ ಅಲ್ಲಿ ಮಗಳ ಚಿರಾಕತ್ತಾಳ ನೋಡ್ರಿ. ಇದು ಮದುವೆ ಮಾಡಕ್ಕಂತ ಚಿರಾಕತ್ತಾಳ. ಈಗ ನೋಡ್ರಿ, ಇಲ್ಲಿ ದಾನಮ್ಮನ ಗುಡಿದ ಫೋಟೋ ವಿಡಿಯೋ ಮಾಡ್ಕೋಬೇಕತ್ತ ಕಸ ಇದು ಹೊಂಟೀನಿ ರೀ. ಮುಂದೆ ಪಾಳೆ ಭಾಳ ಅದ, ವಿಡಿಯೋ ಮಾಡೋಕೆ ಆಗ್ತಾಯಿಲ್ಲ ನೋಡ್ರಿ. ಅಷ್ಟೇ ದೂರದಿಂದ ಸ್ವಲ್ಪ ದಾನಮ್ಮ ಇದ್ದಿದ್ದು ಬಂದೈತಿ. ಸಂಜೆ ಪೂಜೆ ಇದೆ. ತುಂಬ ರಶ್ ಅದ ಫ್ರೆಂಡ್ಸ್. ಹಂಗೆ ಅವ್ರ ಮುಂದೆ ಏನೈತಿ, ಮುನ್ಸರಿ ಅನ್ನತ್ತಾರ. ಅಂದ್ರೆ ಭಾಳ ಪಾಳಿ ಐತಿ. ಇಲ್ಲೆಲ್ಲ ನೋಡ್ರಿ ಕಾರ್ತಿಕ್ ಹಚ್ಚಾರ. ಇಲ್ಲೆಲ್ಲ ಲೈಟಿಂಗ್ಸ್ ಹೆಂಗೆ ಮಾಡ್ಯಾರ ನೋಡ್ರಿ. ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವೆಲ್ಲ ಹೋಗಿದ್ದೀವಿ ಮಲ್ಲೈಗ, ದಾನಮಾಯಿಗೆ, ಈರಣ್ಣಗೆ, ಶಂಕರಲಿಂಗಿಗೆಲ್ಲ ಕಾರ್ತಿಕ ಹಚ್ಗ್ಯಾಸ. ಅಲ್ಲಿ ಕಾರ್ತಿಕ ಇದಾಗನ ಏನಂತಿ ಪಳಾರ ಅನಿಸ್ತಾರೆ. ಪಳಾರ ತೊಗೊಂಡು ನಮಸ್ಕಾರ ಮಾಡಿ ಆನಂತರ ನಾವು ಮನೆಗೆ ಹೊಂಟಿವಿ ನೋಡ್ರಿ. ರಂಗೋಲಿ ಯಾವ ಥರ ಹಾಕ್ಯಾರತ್ತ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.